ಯಾವಾಗ ನಮ್ಮ ಹಳ್ಳಿಯಲ್ಲಿ, ನಮ್ಮ ಬಂಧುಗಳಲ್ಲಿ, ನಮ್ಮ ನೆರೆಕೆರೆಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಕಾರ್ಗಿಲಿಂದ ಏನು 527 ಹುತಾತ್ಮ ಸೈನಿಕರ ಶವಗಳು ಬಂದವಲ್ಲ, ಆವಾಗ ನಾವೆಲ್ಲ ಇಡೀ ದೇಶನೇ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ತು. ಈ ವೀರ ಸೈನಿಕರ ತ್ಯಾಗ ಯಾರಿಗಾಗಿ? ದೇಶವನ್ನ ಕಾರ್ಗಿಲ್ ಯುದ್ಧ ಜೋಡಿಸಿದ ಪರಿ ಉಂಟಲ್ಲ, ಇದರ ಬಗ್ಗೆ ಅನೇಕ ಚರ್ಚೆಗಳಿವೆ. ಆ ಹಿಮ ಪರ್ವತ ಕಾರ್ಗಿಲ್ ಬಹಳ ಸಮುದ್ರ ಮಟ್ಟದಿಂದ 15-20 ಸಾವಿರ ಅಡಿಗಳಷ್ಟು ಮೇಲಿರುವ ಪ್ರದೇಶದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಆಕ್ಸಿಜನ್ನ ಪ್ರಮಾಣ ಬಹಳ ಕಡಿಮೆ ಇರ್ತದೆ. ಅಲ್ಲಿ ಬದುಕುವುದೇ ಒಂದು ಸಾಹಸ. ಬದುಕಲು ದುರ್ಗಮವಾಗಿರುವ ಪ್ರದೇಶದಲ್ಲಿ ನಮ್ಮ ಸೈನಿಕರು ಹೋರಾಡಿದ್ದು ಅದು ಇಡೀ ಮಾಡರ್ನ್ ಮಿಲಿಟರಿ ಇತಿಹಾಸದಲ್ಲಿ ಒಂದು ಬಹಳ ಸೋಜಿಗ ಸಂಗತಿ. ಬೆಟ್ಟದ ಮೇಲೆ ಕುಳಿತ ಒಂದು ಶತ್ರುವನ್ನು ಡಿಸ್ಪ್ಲೇಸ್ ಮಾಡಲಿಕ್ಕೆ 9ರಿಂದ 10 ಟೈಮ್ ಹೆಚ್ಚಿನ ಸೈನ್ಯ ಬೇಕಾಗ್ತದೆ. ಪ್ರಪಂಚದ ಬೇರೆ ಮಿಲಿಟರಿಯವರು ಹೇಳಿದ್ರು ಕಷ್ಟ ಇದೆ, ಪಾಕಿಸ್ತಾನ ಸೈನಿಕರು ಮತ್ತೆ ಜಿಹಾದಿಗಳು ಅಲ್ಲಿ ಆಲ್ರೆಡಿ ಬಂಕರ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಕೂತಾಗಿದೆ, ಅವರನ್ನು ಹಿಮ್ಮೆಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೇಳಿ. ಯಾಕೆಂದ್ರೆ ಆವಾಗ ನಾವು ನೇರವಾಗಿ ಏರ್ಫೋರ್ಸ್ ಅನ್ನು ಬಳಸುವ ಹಾಗಿರಲಿಲ್ಲ, ಪಾಕಿಸ್ತಾನದ ಗಡಿಯೊಳಗೆ ನುಗ್ಗುವ ಹಾಗಿರಲಿಲ್ಲ. ಏನೇ ಮಾಡಬೇಕಿದ್ರು ನಮ್ಮ ಸೈನಿಕರು ಬೆಟ್ಟಗಳನ್ನು ಹತ್ತುಕೊಂಡು ಹೋಗಿ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್. ಬಹುಶಃ ಯಾರು ಕೇವಲ 26 ವರ್ಷ ಹಿಂದೆ ಕ್ಲೋಸ್ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್, ಬೇನೆಟ್ ಚಾರ್ಜ್ ಇದೆಲ್ಲ ಬಹುಶಃ ಸೈನಿಕರ ಟ್ರೈನಿಂಗ್ ನಲ್ಲಿ ಕೂಡ ಅಂದ್ಕೊಂಡಿರ್ಬೋದು. ನೇರವಾಗಿ ಹತ್ತಿರದ ಫೇಸ್ ಟು ಫೇಸ್ ಹೊಡೆದಾಡುವ ಅವಕಾಶ ಬರಲಿಕ್ಕಿಲ್ಲ ಹೇಳಿ. ಆದರೆ ಇಂಡಿಯನ್ ಆರ್ಮಿ ಬಹುಶಃ ನೇರವಾಗಿ ಪ್ರತಿಯೊಂದು ಶತ್ರುಗಳನ್ನು ಬಂಕರಿಂದ ಹೊಡೆದು ಉರುಳಿಸಿ ಆ ಕಾರ್ಗಿಲ್ ಪ್ರದೇಶವನ್ನು ಶತ್ರು ಮುಕ್ತ ಮಾಡಿ ಒಂದು ಐತಿಹಾಸಿಕ ವಿಜಯವನ್ನು ಬರೆಯಿತು. ಅದಕ್ಕೆ ವಾಜಪೇಯಿ ಅವರು ಆಪರೇಷನ್ ವಿಜಯ್ ಅಂತ ಹೆಸರಿಟ್ಟಿದ್ರು. ಎರಡನೇ ವಿಚಾರ, ಈ ದೇಶ ಇದೆಯಲ್ಲ, ಈ ನಮ್ಮ ಸೈನಿಕರಿದೆಯಲ್ಲ, ಇದು ಯಾವುದೇ ಒಂದು ಏನು ನಾನು ಈ ಮಡಿಕೇರಿ 25,000 ಬಂದಿದ್ದಾರೆ. ಈ ಸಮಾರಂಭದಲ್ಲಿ ಮುಂದಿನ ಬಾರಿ ಕಾರ್ಗಿಲ್ ವಿಜಯೋತ್ಸವ ಸಮಾರಂಭದಲ್ಲಿ ಇಲ್ಲಿ ಕನಿಷ್ಠ ಪಕ್ಷ ಟ್ರಾಫಿಕ್ ಜಾಮ್ ನೋಡಬೇಕು. ಸೈನಿಕರು ಯಾರಿಗೆ ಸೇರಿದವರು? ಸೈನಿಕರು ಇಡೀ ದೇಶಕ್ಕೆ ಸೇರಿದವರು. ಸೈನಿಕರು ಯಾರಿಗೆ ಓಡಾಡ್ತಾರೆ? ಎಂಬ್ಲಮ್, ದ ನ್ಯಾಷನಲ್ ಫ್ಲಾಗ್. ಸೈನಿಕರು ಯಾರಿಗಾಗಿ ಅವರ ಬಾಡಿ ಮೇಲೆ ಫ್ಲಾಗ್ ಹೊದಿಸ್ಕೊಂಡು ಬರ್ತಾರೆ? ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವನ್ನು ಸೈನಿಕ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ದೇಶದ ಪ್ರತಿಯೊಂದು ನಾಗರಿಕರು ಕೂಡ ನಮ್ಮ ಯುದ್ಧದ ದಿವಸಗಳನ್ನು ನೆನಪಿಟ್ಕೊಳ್ಬೇಕು. ವಾಸ್ ವ್ಯಾಲೆಂಟ್ ಸನ್ಸ್ ಆಫ್ ಕೂರ್ಗ್. ಯಾರಿಗೋಸ್ಕರ ಹುತಾತ್ಮರಾದ್ರು? ಇದೇ ಮಣ್ಣಿಗಾಗಿ ಹುತಾತ್ಮರಾದ್ರು. ಹಾಗೆ ಇದು ನಮ್ಮೆಲ್ಲರ ಜವಾಬ್ದಾರಿ. ಪ್ರತಿಯೊಬ್ಬರು ಹಿರಿಯರು ಬರುವಾಗ ಅವ್ರ ಮಕ್ಕಳನ್ನ ಮುಂದಿನ ಬಾರಿಗೆ ಕರ್ಕೊಂಡು ಬರಬೇಕು. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಾನು 9ನೇ ತರಗತಿ ಇದ್ದೆ ಕಾರ್ಗಿಲ್ ಯುದ್ಧ ಆದಾಗ. ಅದು ನನ್ನ ಮೇಲೆ ಯಾವ ಪರಿಣಾಮವನ್ನು ಬೀರ್ತು ಗೊತ್ತಾ? ಕಾರ್ಗಿಲ್ ಯುದ್ಧ ಆಗ್ತಿದ್ರೆ ನಾನು ಈ ಮಟ್ಟಿಗೆ ಮೋಟಿವೇಟ್ ಆಗ್ತಿರ್ಲಿಲ್ಲ. ಕಾರ್ಗಿಲ್ ಯುದ್ಧ ಕಳೆದ ಕೂಡಲೇ ಸ್ವಲ್ಪ ಟೈಮಲ್ಲಿ ಅಲ್ಲಿ ರಿಪಬ್ಲಿಕ್ ಡೇ ಬಂತು, ಇಂಡಿಪೆಂಡೆನ್ಸ್ ಡೇ ಬಂತು. ನಾನು ಈ ಥರ ಏಜಲ್ಲಿ ಸ್ಕಿಟ್ ಮಾಡಿದ್ವಿ. ಅಲ್ಲಿ ಅಲ್ಲಿ ಒಬ್ಬರೇ ಪೈಲಟ್ ನಚಿಕೇತನ್ ಅಂತ ಒಂದು ಪಾತ್ರ ಇತ್ತು, ಅವರು ಹುತಾತ್ಮರಾಗಿದ್ದರು. ಅವರು ವಾಪಸ್ ಬಂದರು ಅಲ್ಲಿ ಪಾಕಿಸ್ತಾನದಿಂದ. ಹಾಗಾಗಿ ಏನು ಮಕ್ಕಳಿದ್ದಾರೆ, ಮಕ್ಕಳಿಗೆ ನಮ್ಮ ಸೈನಿಕರ ದೇಶಭಕ್ತಿ ಹಾಗೂ ಅವರ ತ್ಯಾಗದ ಅರಿವಿರಬೇಕು. ಯಾಕಂದರೆ ನಾವ್ಯಾರು ಶಾಶ್ವತ ಅಲ್ಲ. ಈ ವೀರ ಪರಂಪರೆ ಇರ್ಬೋದು, ಈ ಹೋರಾಟ ಇರ್ಬೋದು, ನಮ್ಮ ಸೇನೆಗೆ ಕೊಡುವ ಕೊಡುಗೆ ಇರ್ಬೋದು, ಅದು ಮುಂದಿನ ತಲೆಮಾರಿನಲ್ಲೂ ನಾವು ಶಾಶ್ವತವಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳ್ತೇನೆ. ಇಲ್ಲಿ ಬಂದಿರೋ ನಿಮಗೆಲ್ಲರಿಗೂ ಧನ್ಯವಾದಗಳು. ಇವತ್ತು ಈ ದಿನವನ್ನು ನಾವು ವೀರ ಹುತಾತ್ಮ ಸೈನಿಕರನ್ನು ಸ್ಮರಿಸೋಣ, ಅವರ ತ್ಯಾಗ ಬಲಿದಾನವನ್ನು ನೆನಪಿಸ್ಕೊಳ್ಳೋಣ. ನಾವೆಲ್ಲರೂ ಒಬ್ಬ ನಾಗರಿಕರಾಗಿ ನಮ್ಮ ದೇಶವನ್ನು ನಮ್ಮದೇ ವೃತ್ತಿಯಲ್ಲಿ ಕೆಲಸಗಳಲ್ಲಿ ಕಟ್ಟಿ ಒಂದು ಉತ್ತಮವಾದ ಸದೃಢವಾದ ಭಾರತವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಭಾರತ್ ಮಾತಾ ಕಿ ಜೈ. ಅಧ್ಯಕ್ಷರಲ್ಲಿ ಮುಂದಿನ ವರ್ಷದಿಂದ ಒಂದಷ್ಟು ತರುಣರನ್ನ ಈ ಒಂದು